ಜಾಸ್ತಿ ಆಯ್ತು. ಚಲ್ 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 ನಿಕಲ್ತೆ ಚಲ್. ಸಿ ಯು ಸೈನಿಂಗ್ ಆಫ್. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್ ಬಾಯ್ ಬಾಯ್. ಆಲ್ರೈಟ್, ಬುಲ್ ರಾಕ್ ಐಲ್ಯಾಂಡಿಗೆ ಹೋಗ್ತಾ ಇದ್ದೀವಿ ಇವತ್ತು. ಸೊ ತುಂಬ ದಿನ ಆದಮೇಲೆ ಇವತ್ತು ಸ್ವಲ್ಪ ಬಿಸಿಲು ನೋಡ್ತಾ ಇದ್ದೀನಿ. ಸೊ ಬುಲ್ ರಾಕ್ ಐಲ್ಯಾಂಡ್ ವಿತ್ ಸಾಹಿಲ್ ಬಡಿ. ಹಾಯ್ ಬೋಲ್ದೆ ಭಾಯ್, ಬಹುತ್ ದಿನ ಹೋಗ್ಯಾ. ನಮಸ್ಕಾರ. ಹೇಗಿದ್ದೀರಾ? ಸ್ವಲ್ಪ ಕನ್ನಡ. ಓಕೆ. ಏನಿಲ್ಲ, ಮನೆಯಿಂದ 1 hour ದೂರ ಇದೆ ಅಷ್ಟೇ, ಹತ್ರನೇ ಇದೆ. ಸೊ 20 minutes ವಾಕ್ ಆ್ಯಂಡ್ 20 minutes ಬಸ್ಸಲ್ಲಿ ಹೋಗ್ಬೇಕಷ್ಟೇ. ಸೊ ಹೋಗೋಣ, ತೋರಿಸ್ತೀನಿ. ಬಸ್ ನಂಬರ್ 6 ಏನಾ? ಓಕೆ. ವಾಟ್ ಅ ವೆದರ್. ತುಂಬ ದಿನ ಆದಮೇಲೆ ಬಿಸಿಲು ಬಂದಿದ್ದೀನಿ ನಿಜ. ಇಲ್ಲಿ ನೋಡಿಲಿ, ಕ್ರೇಜಿ ವೆದರ್ ಮಾತ್ರ. ಯಪ್ಪ, ಚಳಿಗಾಲ ಕಷ್ಟ ಗುರು. ಬಿಸಿಲಿರಬೇಕು, ಒಳ್ಳೆ ವೆದರು ಆ್ಯಂಡ್ ಒಳ್ಳೆ ಮೂಡ್ ಇರುತ್ತೆ ಮಾತ್ರ. ಆ್ಯಂಡ್ ಸುತ್ತಾಡೋಕ್ಕೆ ಚೆನ್ನಾಗಿರುತ್ತೆ. ಲಾಸ್ಟ್ 1 ವೀಕಿಂದ ಫುಲ್ಲು ಮಳೆ. ಎಷ್ಟು ಮಳೆ ಅಂತ ಅಂದರೆ ಜಿಮ್ಮಿಗೆ ಹೋಗುವಾಗಲೂ ನೆನ್ಕೊಂಡೇ ಹೋಗ್ತಾ ಇದ್ದೆ, ಅಷ್ಟು ಮಳೆ. ಸದ್ಯ ಇವತ್ತಾದ್ರೂ ವೆದರ್ ಸ್ವಲ್ಪ ಚೆನ್ನಾಗಿದೆ. ಆ್ಯಂಡ್ ಇವತ್ತು ಜಿಮ್ ಇಲ್ಲ, 5 ದಿನ ಮುಗಿಸಿದ್ದೀನಿ ಜಿಮ್ಮು ಈ ವಾರದ್ದು. ಸಾಹಿಲ್ ಬಡಿ ಬಾಯ್ ಒಬ್ಬನೇ ಕೂತವನೆ. ಪನಿಷ್ಮೆಂಟ್ ಕೊಟ್ಟು ಕೂರಿಸಿದ್ದೀನಿ ಇವನಿಗೆ. ತೇರೆ ನಾಮ್ ಹೇರ್ ಸ್ಟೈಲ್ ದಿಗಾನ, ತೇರೆ ನಾಮ್. ಕ್ರೇಜಿ ವೆದರ್ ನೋಡ್ರಪ್ಪ. ನಮ್ಮ ಡಬ್ಲಿನ್ ಇದೆ, ನಮ್ಮ ಮನೆಯಿಂದ ಹತ್ರನೇ ಇದೆ, ತುಂಬ ಏನು ದೂರ ಇಲ್ಲ. ನಮ್ಮ ಮನೆ ನಾರ್ತ್ ಸೈಡ್ ಬರುತ್ತೆ ಡಬ್ಲಿನಿಂದು. ಸೊ ಡಬ್ಲಿನ್ ನಾರ್ತ್ ಅಷ್ಟೊಂದು ಚೆನ್ನಾಗಿಲ್ಲ. ಡಬ್ಲಿನ್ ನಾರ್ತ್ ನಿಜ ಹೇಳ್ಬೇಕಂದ್ರೆ, ಬಟ್ ಕೆಲವು ಏರಿಯಾಗಳು ಚೆನ್ನಾಗಿದ್ದಾವೆ. ಸೌತ್ ಆ್ಯಕ್ಚುಲಿ ಸ್ವಲ್ಪ ಪಾಶ್ ಏರಿಯಾ ಅಂತ ಕನ್ಸಿಡರ್ ಆಗುತ್ತೆ. ಡಬ್ಲಿನ್ ಸೌತ್ ಏನಿದೆ ಅದು. ಇಲ್ಲಿ ನೋಡಿ, ಯಾರೋ ನಮ್ಮ ಇಂಡಿಯನ್ ಫ್ಲ್ಯಾಗ್ ಹಾಕಿದ್ದಾರೆ ಡ್ರಾ ಮಾಡಿ. ಕ್ರೇಜಿ ಸ್ಟಫ್. ಜೈ ಹಿಂದ್, ಜೈ ಭಾರತ್. ಆ್ಯಂಡ್ ಇಲ್ಲೂ ಚೆನ್ನಾಗಿದೆ ಅಂದರೆ, ನಾರ್ತಲ್ಲೂ ಕೆಲವು ಚೆನ್ನಾಗಿರೋ ಜಾಗಗಳಿದ್ದಾವೆ. ಹಂಗೆ ಕಂಪ್ಲೀಟಾಗಿ ಕ್ರ್ಯಾಪ್ ಅಂತಿಲ್ಲ, ಬಟ್ ಟ್ರ್ಯಾಶ್ ಏರಿಯಾಸ್ ಕೂಡ ಇದ್ದಾವೆ. ನಾನು ಕೆಲಸ ಮಾಡಿದ್ದೀನಿ ಕೆಲವು ಟ್ರ್ಯಾಶ್ ಏರಿಯಾಸಲ್ಲಿ. ಈಗ ಸ್ವಲ್ಪ ಹಿಂಸೆ ಕೊಡ್ತಾರೆ ಹುಡುಗರೆಲ್ಲ ಜಾಸ್ತಿ, ಬಟ್ ಇಟ್ಸ್ ಫೈನ್. ಕೆಲವು ಚೆನ್ನಾಗಿರೋ ಏರಿಯಾನೂ ಇದ್ದಾವೆ. ಸೊ ರೀಚ್ ಆಗೋವ್ರಿಗೂ ಒಂದು ಕಟ್ ಅಪ್ಡೇಟ್ ಕೊಟ್ಬಿಡ್ತೀನಿ. ಸೊ ಕಟ್ ನಡೀತಾ ಇದೆ. 1900 ಕ್ಯಾಲರೀಸಲ್ಲಿ ಇದ್ದೀನಿ ಇವಾಗ. 5 ನಿಮಿಷಕ್ಕೆ ಹೊಟ್ಟೆ ಹಸಿಯುತ್ತೆ. ಹೆವಿ ಕ್ರೇವಿಂಗ್ಸ್ ಅಲ್ಲ ಅಂದರೆ ಹೊಟ್ಟೆ ಹಸಿಯುತ್ತೆ. ಸೊ ಪ್ಲ್ಯಾಂಡಾಗಿ ತಿನ್ನಬೇಕು. ಬಲ್ಕಲ್ಲಿ ಏನು ಮಾಡ್ತಿದ್ದೆ ಅಂತ ಅಂದರೆ ಕ್ಯಾಲರಿ ಡೆನ್ಸ್ ಫುಡ್ಗಳನ್ನು ತಿಂತಿದ್ದೆ ಜಾಸ್ತಿ. ಸೊ ಇವಾಗ ಕ್ಯಾಲರಿ ಡೆನ್ಸ್ ಫುಡ್ಡನ್ನು ತಿನ್ನೋಕ್ಕಾಗಲ್ಲ, ವಾಲ್ಯೂಮ್ ಫುಡ್ಗಳನ್ನು ತಿನ್ನಬೇಕು ಇವಾಗ, ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ. ಪ್ಲಸ್ ಮೀಲ್ಗಳನ್ನು ಸ್ಪ್ರೆಡ್ ಔಟ್ ಮಾಡ್ಕೋಬೇಕು ದಿನದಲ್ಲಿ. ಸೊ ಅದೊಂದು ಚಾಲೆಂಜ್ ಅನ್ನಿಸ್ತಿದೆ. ಇವಾಗಿನ ಊಟ ಮಾಡ್ಕೊಬಂದೆ, ನೂಡಲ್ಸ್ ತಿನ್ಕೊಂಬಂದೆ ಇವತ್ತು. ಸೊ ತಿನ್ಬೋದು ನೂಡಲ್ಸು ಮನೇಲಿ ಮಾಡ್ಕೊಂಡು. ನಿಮಗೆ ಏನೇನು ಹಾಕ್ತಿದ್ದೀರ ಅಂತ ಗೊತ್ತಿದ್ರೆ ಇಟ್ಸ್ ಫೈನ್. ಸೊ ಮನೇಲೇ ಕುಕ್ ಮಾಡ್ಕೊಳ್ಳಿ. ಜಾಸ್ತಿ ಆದಷ್ಟು ಹೊರಗಡೆ ತಿನ್ನೋಕೆ ಹೋಗ್ಬಿಡಿ ಅಷ್ಟೇ ನಾನು ಹೇಳೋದು. ಯಾಕಂದರೆ ಕ್ಯಾಲರೀಸ್ ಕಮ್ಮಿ ಇರುತ್ತೆ, ಹೊಟ್ಟೆ ತುಂಬುತ್ತೆ. ಹೊರಗಡೆ ನಿಮ್ಗೆ ಆಲ್ಮೋಸ್ಟ್ ಒಂದು 1500 ಕ್ಯಾಲರೀಸ್ ಇರುತ್ತೆ ಒಂದೊಂದು ಮೀಲಲ್ಲಿ. ಸೊ ತಿನ್ನೋಕೆ ಹೋಗ್ಬಿಡಿ ಅಷ್ಟೇ. ಸಿವಿಕ್ ಸೆನ್ಸ್ ಗಾಯ್ಸ್, ಸಿವಿಕ್ ಸೆನ್ಸ್ ನೋಡಿ ಇಲ್ಲಿ ದಿಖಾವನೆ. ಸಿವಿಕ್ ಸೆನ್ಸ್ ನೋಡಿ ಎಷ್ಟು ಚೆನ್ನಾಗಿರೋದನ್ನೆಲ್ಲ ಹೆಂಗೆ ಹಾಳು ಮಾಡಿದ್ದಾರೆ. ಬರೀ ನಮ್ಮ ದೇಶದಲ್ಲ, ಎಲ್ಲ ದೇಶದಲ್ಲೂ ಈ ಥರ ಸಿಗ್ತಾರೆ. ಬಟ್ ನಮ್ಮ ದೇಶದಲ್ಲಿ ಸ್ವಲ್ಪ ಜಾಸ್ತಿ ಇದ್ದಾರೆ. ಡೋಂಟ್ ವಾಂಟ್ ಟು ಮಿಸ್ ದ ಬಸ್. ಬರುತ್ತೆ ಬಸ್ ಬರುತ್ತೆ. ಔಟ್ಫಿಟ್, ಡ್ರಿಪ್ ಚೆಕ್, ಡ್ರಿಪ್ಪೇ ಜೆನ್ಸಿ ವರ್ಡ್ಗಳು ನಮಗೆ ಅರ್ಥ ಆಗೋದಿಲ್ಲ. ಡ್ರಿಪ್ ಚೆಕ್, ಡ್ರಾಪ್ ಚೆಕ್, ಏನದು ಡ್ರಿಪ್ ಚೆಕ್. ಓಕೆ. ಓಕೆ, ಆಲ್ಮೋಸ್ಟ್ ಬಂದ್ವಿ. ಇಲ್ಲಿಂದ ಒಂದು 10 minutes ವಾಕ್ ಇದೆ, ನಡ್ಕೊಂಡು ಹೋಗೋಣ. ಕೆಸರಾಗ್ಬಿಟ್ಟಿದೆ ಫುಲ್ಲು, ಶೂಸ್ ಹಾಳಾಗುತ್ತೆ. ಡ್ರೈ ಪ್ಲೇಸ್ ಬಡಿ, ಇದು ಸ್ವಲ್ಪ ಪರವಾಗಿಲ್ಲ. ಸೊ ತುಂಬ ಜನ ಬಂದಿದ್ದಾರೆ ಅನ್ನಿಸ್ತಿದೆ. ತುಂಬ ಕಾರ್ಗಳಿದ್ದಾವೆ ಇಲ್ಲಿ. ನಾವು ರೈಟಿಂದ ಹೋಗ್ಬೇಕಿತ್ತ ಅಂತ, ಅದು ಕರೆಕ್ಟಾಗಿದೆ ಆ್ಯಕ್ಚುಲಿ ಪಾತು. ರೈಟ್ ಸೆ ಚಲ್ತೇನಾ? ಅರೆ ಚಲ್ನಾ. ಹಾಂ, ಕೊಯ್ ಬಾತ್ ನೈ. ಮನೆಯಿಂದ ಹೊರಗಡೆ ಬಂದರೆ ಒಳ್ಳೆ ಫ್ರೆಶ್ ಫೀಲಿಂಗ್ ಮಾತ್ರ. ಮನೇಲಿ ಕೂತ್ರೆ ಬೋರ್ ಗುರು, ಮನೇಲಿ ಕೂತ್ರೆ ಹೆವಿ ಬೋರ್ ಮಾತ್ರ. ಆಫೀಸು ಮನೆ ಅದ್ಯಾಗೋಗುತ್ತೆ ಇಡೀ ವೀಕು. ಇನ್ನು ಟ್ರಾವೆಲಿಂಗ್ ಶುರು. ವೆದರ್ ಚೆನ್ನಾಗಾಗ್ತಿದ್ದಂಗೆ ಟ್ರಾವೆಲಿಂಗ್ ಶುರು, ಮತ್ತು ನೆಕ್ಸ್ಟ್ ವಿಂಟರ್ವರೆಗೂ. ಆ್ಯಂಡ್ ವಿಂಟರಲ್ಲಿ ಇಂಡಿಯಾಗೆ ಬಂದು ಸೇರ್ಕೊಬಿಡ್ತೀನಿ ಒಂದು 2 ತಿಂಗಳಿಗೆ. ಸಿಂಪಲ್. ಆದಷ್ಟು ವಿಂಟರ್ ಅವಾಯ್ಡ್ ಮಾಡಬೇಕಷ್ಟೇ, ಇನ್ನೇನಿಲ್ಲ. ಇಲ್ಲಿ ನೋಡಿ ಲೆಫ್ಟಲ್ಲಿ
ಆ್ಯಂಡ್ ರೈಟಲ್ಲಿ ಎರಡು ಕಡೆನೂ ಬೀಚ್ ಇದೆ ಆ್ಯಂಡ್ ಮಧ್ಯದ ಪಾತು. ಇದು ಬುಲ್ ಐಲ್ಯಾಂಡ್. ಇದು ನಾನು ಆ್ಯಕ್ಚುಲಿ ಬುಲ್ ರಾಕ್ ಅಂತ ಏನೋ ಅಂದೆ. ಬುಲ್ ರಾಕ್ ಅಂತ ಕಂಪ್ನಿ ಇದೆ, ಅದು ಹೇಳಿ ಮಿಸ್ ಆಗಿ ಬುಲ್ ರಾಕ್ ಐಲ್ಯಾಂಡ್ ಅಂತ ಅಂದೆ ಅನ್ಸುತ್ತೆ ಸ್ಟಾರ್ಟಿಂಗಲ್ಲಿ. ಇವ್ನು ನೋಡಿ ಇಲ್ಲಿ, ಹೇ ಮೆಟಾ ಬಾಯ್ ಮೆಟಾ ಗ್ಲಾಸಸ್. ಇಲ್ಲಿ ವಿಭಿನ್ನ ಪಕ್ಷಿಗಳು ನೋಡೋಕೆ ಸಿಗ್ತವೆ. ಯೋಯ್ ಯಾವ್ದಪ್ಪ, ಎಲ್ಲ ಒಂದೇ ಥರ ಅನ್ನಿಸ್ತೈತೆ ನನಗೆ. ಲೈಫ್ ಬಾಯ್ ಎಲ್ಲಿದೆ ಅಲ್ಲಿದೆ ಆರೋಗ್ಯ. ಲೈಫ್ ಬಾಯ್ ಬಳಸಿ ಆರೋಗ್ಯ ಉಳಿಸಿ. ನಿಮ್ಮ ಟೂತ್ಪೇಸ್ಟಲ್ಲಿ ಉಪ್ಪು ಇದೆಯೇ? ಇಲ್ಲ, ನಮ್ಮ ಹಾಲಿನಲ್ಲಿ ಯೂರಿಯಾ ಇದೆ. ಪತಾ वो दूध में ಯೂರಿಯಾ. ಓ ಏನು ಕಲ್ಬೇರಿಕನ್ರು ಇಂಡಿಯಾದಂತೂ ದೇವರೇ. ನನಗೆ ಎವ್ರಿ ಡೇ ನೋಡ್ತೀನಾ, ಪನೀರು ಆಯಿತಾ, ಅನಲಾಗ್ ಪನೀರು, ಇವಾಗ ಹಾಲು, ಮೊಟ್ಟೆ, ಚಿಕನ್ನು. ಒಂದು ನೆಟ್ಟಿಗಿಲ್ವಲ್ರೋ. ಯಪ್ಪ ದೇವರೇ, ಏನು ತಿನ್ನಲೇಬಾರ್ದು ಹಂಗೆ ಮಾಡಿಟ್ಟಿದ್ದಾರೆ. ವಾಯ್ಸ್ ರೈಸ್ ಮಾಡಿ, ನೀವು ಯಾವತ್ತರೆಗೂ ಕೇಳೋದಿಲ್ಲ ಅಲ್ಲಿವರೆಗೂ ಇದನ್ನೇ ತಿನ್ನಿಸ್ತಿರ್ತಾರೆ. ಆಯಿತಾ, ದುಡ್ಡು ಕೊಡ್ತಿದ್ದೀರಾ, ಟ್ಯಾಕ್ಸ್ ಪೇ ಮಾಡ್ತಿದ್ದೀರಾ, ಒಳ್ಳೆ ಸರ್ವಿಸ್ ಕೊಡ್ಬೇಕು ಅವರು ನಿಮಗೆ. ಓಕೆ, ನನ್ನ ವಾಯ್ಸ್ ಕರೆಕ್ಟಾಗಿ ಕೇಳ್ತಿದೆ ಇಲ್ವ ಅಂತ ಗೊತ್ತಾಗ್ತಿಲ್ಲ ನನಗೆ. ಇಲ್ಲಿ ನೋಡಿ, ಇಲ್ಲಿ ಹುಲ್ಲು, ಇಲ್ಲಿ ಹೆಂಗೆ ಕಾಣಿಸ್ತಿದೆ ಅಲ್ಲ, ಕ್ರೇಜಿ ಮಾತ್ರ. ಇಲ್ಲಿ ನೋಡಿ, ಕ್ರೇಜಿ ಫುಲ್ಲು ಗಾಳಿ. ನನ್ನ ವಾಯ್ಸ್ ಕೇಳಿಸ್ತಿದೆಯಾ ಅಲ್ವ ಅಂತಲೂ ಗೊತ್ತಾಗ್ತಿಲ್ಲ ನನಗೆ. ನೋಡಿ ಬೀಚಿಗೆ ಹೋಗೋ ದಾರಿ ಹೆಂಗಿದೆ, ಸೈಕ್ ಮೋಡ ಕವಿದ ವಾತಾವರಣ, ಪಾಸಿಂಗ್ ಕ್ಲೌಡ್, ಗಾಳಿ ಜಾಸ್ತಿ ಇದೆ, ಸೊ ಬಿಸಿಲು ಬರ್ತಾ ಇದೆ ಹೋಗ್ತಾ ಇದೆ. ನೋಡಿ ಮೋಡ ನೋಡಿ, ಆ್ಯಂಡ್ ಬಿಸಿಲು ಕೂಡ ಇದೆ. ಐ ಹೋಪ್ ಮೋಡ ಎಲ್ಲ ಇನ್ನೂ ಕ್ಲಿಯರ್ ಆಗಿ ಜಾಸ್ತಿ ಬಿಸಿಲು ಕಾಣುತ್ತೆ ಅಂತ. ಇಂಡಿಯಾಲಿದ್ದಾಗ ಬಿಸಿಲಿಗೆ ವ್ಯಾಲ್ಯೂನೇ ಮಾಡಲ್ಲ ನೋಡಿ ನಾವು, ಇಲ್ಲಿ ಬಿಸಿಲೇ ಬರೋದಿಲ್ಲ. ಇಲ್ಲಿ ಗೊತ್ತಾಗುತ್ತೆ ನಮಗೆ, ಓ ಗುರು ವಿಂಟರಲ್ಲಿ ಮಾತ್ರ ಇಂಡಿಯಾಗೆ ಬರೋದು ವಾಸಿ. ನಿಜ ಮಾತ್ರ, ಎಸ್ಕೇಪ್ ಆಗೋದೇ ಒಳ್ಳೇದು ವಿಂಟರ್ ಮಾತ್ರ. ಸೊ ಸಮುದ್ರಕ್ಕೆ ಹೋಗೋಕ್ಕೂ ಮುಂಚೆ ಚಿಕ್ಕ ಸಮುದ್ರ ದಾಟ್ಕೊಂಡು ಹೋಗ್ಬೇಕು. ಇವಾಗ ಇಲ್ಲಿ ಸ್ಮಾಲ್ ಓಷನ್. ಜಾರು ಬಿದ್ದುಬಿಟ್ರೆ ಕಷ್ಟ ಗುರು ಇಲ್ಲಿ. ಓಕೆ, ಇಲ್ಲಿ ನೋಡೋಣ ಏನಿದೆ ಅಂತ. ಓಕೆ, ನಾವು ಅಲ್ಲಿಗೆ ಹೋಗ್ಬೇಕು. ಹೋಗೋಣ. ಬಂದ್ವಿ. ಆಲ್ಮೋಸ್ಟ್ ದೇರ್. ನೋಡಿದೆ ವ್ಯೂ ನೋಡಿ, ಇದು ಸಖತ್ತಾಗಿದೆ. ಕ್ರೇಜಿ ವ್ಯೂ. ಬಂದ್ವಿ. ಸೈಕ್ ಲೈಟಾಗಿ ಮಳೆ ಬರ್ತಾ ಇದೆ ಗಾಯ್ಸ್. ಡ್ರಿಸಲ್ ಆಗ್ತಾ ಇದೆ, ಹನಿ ಬೀಳ್ತಾ ಇದೆ ತಲೆ ಮೇಲೆ. ಚೆನ್ನಾಗಿ ಖಾಲಿ ಆಗ್ತಾ ಇದ್ದಾರೆ ನೋಡಿ ಲೈಟಾಗಿ. ನಾಯೆಲ್ಲ ಓಡ್ತಿದ್ದಾವಲ್ಲಿ, ಕಾಣಿಸ್ತಿದ್ಯಾ ನೋಡಿ ಅಲ್ಲಿ. ಕ್ರೇಜಿ ಈ ಥರ ಲೈಫ್ ಇರಬೇಕು. ನನಗೂ ನಾಯಿ ಅಂದರೆ ತುಂಬ ಇಷ್ಟ, ನಾಯಿ ಸಾಕೋಕ್ಕೆಲ್ಲ. ಇಲ್ಲಿ ನಾನೇ ಸಾಕೊಳಕ್ಕಾಗ್ತಾ ಇಲ್ಲ, ನಾಯಿ ತಗೊಳೋದು ಕಷ್ಟ. ಬಟ್ ಯಾವತ್ತಾದರೂ ಶಿಫ್ಟ್ ಆದಾಗ ಎಲ್ಲಿಗಾದರೂ ಪರ್ಮನೆಂಟಾಗಿ ನಾಯಿ ತಗೋತೀನಿ. ಫಸ್ಟ್ ಕೆಲಸ ಮಾಡೋದೆ ನಾಯಿ ತಗೊಳೋದು. ಫುಲ್ ಮೋಡ, ಹಣೆ ಬರನೇ ಸರಿ ಇಲ್ಲ ನೋಡಿ. ಕ್ರೇಜಿ. ಸೊ ಬುಲ್ ಐಲ್ಯಾಂಡ್ ಬಂದಿದ್ದೀವಿ. ಸೈಕ್ ಆಗಿದೆ ಮಾತ್ರ. ರೈನ್ಬೋ ಕಾಣಿಸ್ತಾ ಇದೆಯಾ? ರೈನ್ಬೋ ಬರ್ತಾ ಇದೆ. ಚಿಕ್ಕ ಮಕ್ಳ ಥರ ರೈನ್ಬೋ ನೋಡ್ತಾ ಇದೀವಿ ನಾವು. ಇಲ್ಲಿ ನಾಯಿ ನೋಡಿ, ನಾಯಿ ಎಷ್ಟು ಮಜಾ ಮಾಡ್ತಿದ್ದೆ ನೋಡಿ ಲೈಫಲ್ಲಿ. ಇನ್ನೊಂದಿಲ್ಲಿ ನನ್ನ ಮಗನೇ ನನ್ನ ಹತ್ರಕ್ಕೆ ಬರ್ತೀಯ ಅಂತ ಓಡಿಸ್ತು ನೋಡಿ, ಹೆಂಗ್ ನೋಡ್ತೈತಿದು. ಕ್ರೇಜಿ ಮಾತ್ರ. ಚಂದ ಅಲ್ಲ ನಾಯಿಗಳು. ಸಾಹಿಲ್ ಅವರ ಫೋಟೋ ಶೂಟ್ ನಡೀತಾ ಇದೆ. ಫೋಟೋ चाहिए ವಿಡಿಯೋ चाहिए? ಪಾಸ ಫುಲ್ ಮೋಡ ನೋಡಿ. ಫುಲ್ ಮೋಡ, ಹಿಂದೆ ಫುಲ್ ಮೋಡ ಇಲ್ಲಿ ನೋಡಿ. ಆ್ಯಂಡ್ ಹಿಂದೆ ಫುಲ್ ಬೀಚ್ ಇದೆ. ಬೀಚಿಗೆ ಬಂದಿದ್ದು ಬುಲ್ ಐಲ್ಯಾಂಡ್.
ಹಣೆ ಬರನೇ ಸರಿ ಇಲ್ಲ, ಮಳೆ ಬರಕ್ಕೆ ಶುರು ಆಯ್ತು ಇವಾಗ. ಊ ಏನು ಕ್ರೇಜಿಯಾಗಿ ಕಾಣಿಸ್ತಿದೆ ನೋಡಿ. ಬುಲ್ ಐಲ್ಯಾಂಡ್ ಬೀಚ್, ಕ್ರೇಜಿ ಮಾತ್ರ. ಪೀಸ್ ಬ್ರೋ, ಪೀಸ್. ದಿಸ್ ಈಸ್ ಪೀಸ್. ಯಪ್ಪ ಈ ಥರ ಬ್ರೇಕ್ಗಳು ಬೇಕು ಗುರು, ನೇಚರ್ ರಿಲೇಟೆಡ್ ಬ್ರೇಕ್ಸ್ ಬೇಕು. ಏನು ಮಾಡ್ತಾವ ನೀನು? ಓಯ್ ಏನೋ ಮಾಡ್ತಿದ್ಯಾ? ವ್ಲಾಗ್ ಮಾಡ್ತಾವೇ. ಬ್ಲಾಗರ್ ಮೆಟಾ. ಓಕೆ, ಮನೆಗೆ ಹೋಗೋಣ ಅಂತಿದ್ದಾನೆ. ಇನ್ನೊಂದು ಸ್ವಲ್ಪ ತೋರಿಸ್ಬಿಡ್ತೀನಿ. ಬಾದಲ್ಕೆ ದಿಕ್ಕಾದ್ಯಾ ನೋಡಿ, ಫುಲ್ ನಾವು ಬಂದಾಗ ಎಷ್ಟು ಬೆಳಕಿತ್ತು. ಇವಾಗ ನೋಡಿ ಇಲ್ಲಿ ಇದೇ ವೆದರ್ ಡಬ್ಲಿಂದು, ಇದೇ ಹಣೆ ಬರ ಡಬ್ಲಿಂದು. ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲು ಬರುತ್ತೆ ಒಂದು ಗೊತ್ತಿಲ್ಲ. ವೆದರೇ ಪ್ರಿಡಿಕ್ಟ್ ಆಗೋದಿಲ್ಲ ಇಲ್ಲಿ. ಆ್ಯಂಡ್ ಎಷ್ಟೇ ವೆದರ್ ಪ್ರಿಡಿಕ್ಟ್ ಮಾಡಿದ್ರು ಇದೇ ಹಣೆ ಬರ ಇವ್ರದ್ದು. ಆ್ಯಕ್ಯುರೇಟಾಗಿ ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ ವೆದರು, ಮಳೆ ಬರುತ್ತಾ ಬಿಸಿಲು ಇರುತ್ತಾ ಅಂತ. ಸೊ ಹಿಂಗಿದೆ ನಮ್ಮ ಜೀವನ ಇಲ್ಲಿ ನೋಡಿ. ಏನಿಲ್ಲ, ಸ್ಪೇನ್ ವೀಸಾ ಬರಲಿ, ಸ್ಪೇನಿಗೆ ಹೋಗೋಣ. ಒಳ್ಳೆ ಕ್ರೇಜಿ ಆಗಿರುತ್ತೆ ಟ್ರಿಪ್ ಮಾತ್ರ. ನಾನು ಆಲ್ರೆಡಿ 2 ಸತಿ ಸ್ಪೇನಿಗೆ ಹೋಗಿದ್ದೀನಿ, 3ನೇ ಸತಿ ಹೋಗೋದು ಇವಾಗ. ಕ್ರೇಜಿ ಆಗಿರುತ್ತೆ ಮಾತ್ರ. ದಿಸ್ ಇಸ್ ಡಬ್ಲಿನ್. ಮಳೆ ಬರ್ತಾ ಇದೆ. ದೇವ್ರೆ, ಸನ್ಗ್ಲಾಸ್ ಯಾಕೆ ಹಾಕೊಂಡಿದ್ದೀನಿ ಅಂತ ನನಗೂ ಗೊತ್ತಾಗ್ತಿಲ್ಲ. ಸನ್ನೇ ಇಲ್ಲ, ನೋ ಸನ್, ಓನ್ಲಿ ಸನ್ಗ್ಲಾಸ್. ವಾಯ್ಸ್ ಮೇರಾ ಆ ರहा है, ಮೈಕ್ यहाँ पे. ಇವನಿಗೆ ಮೈಕ್ ಅಲ್ಲಿದೆ ಅನ್ಕೊಂಡು ಮಾತಾಡ್ತಿದ್ದಾನೆ ಪಾಪ. ಮೈಕ್ ಅದನ್ನ ವಾಪೆ ಕುತ್ತು ಕಷ್ಟ ಮಾಡ್ಕರ್ತೆ. ಹೂಡಿ ಹಾಕೊಬಿಡೋಣ, ಫುಲ್ ಪ್ಯಾಕ್ಡ್. ಆಮೇಲೆ ಇನ್ನೇನ್ರಪ್ಪ ಸಮಾಚಾರ? ಡಬ್ಲಿನ್ ಸಿಟಿ ನೋಡ್ಬೇಕಾ? ಸಿಟಿ ತೋರಿಸಿದ್ದೀನಿ ನಾನು ಆ್ಯಕ್ಚುಲಿ. ಗಿನ್ನಿಸ್ ವೇರ್ ಹೌಸಿಗೆ ಹೋಗೋಣ ಅಂದ್ಕೊಂಡೆ ಯಾವತ್ತಾದ್ರೂ ಒಂದಿನ. ನಾನು ಇಲ್ಲಿ ಬಂದು 6 years ಆಯಿತು, ಗಿನ್ನಿಸ್ ವೇರ್ ಹೌಸ್ಗೆ ಹೋಗಿಲ್ಲ. ಸೊ ನೆಕ್ಸ್ಟ್ ಅಲ್ಲಿಗೆ ಒಂದ್ಸತಿ ಹೋಗೋಣ. ಇಲ್ಲಿ ನೋಡಿ ನಾಯಿಗಳು ಆಟಾಡ್ತಿದ್ದಾವೆ, ತೋರಿಸ್ತೀನಿ ನಾಯಿಗಳು. ಫ್ಯಾಮಿಲಿ ಟೈಮ್ ನೋಡಿ. ಡಬ್ಲಿನ್ ವೈಲ್ಡ್ ಲೈಫ್. ಚಟಪಟ ಅಂತ ಸೌಂಡೇ ಕೇಳಿಸ್ತಿರ್ಬೇಕು ನಿಮಗೆ ಮಳೆದು. ಮನೆಗೆ ಹೋಗೋದೇ ವಾಸಿಗರು, ಜಾಸ್ತಿ ಆಯಿತು, ಜೋರಾಯ್ತು ಮಳೆ ತುಂಬ. ನೋಡಿ ಫುಲ್ ಮಳೆ ಬರ್ತಾ ಇದೆ. ಫೋನ್ ಎಲ್ಲ ಹಾರೋಗುತ್ತೀಗ. ಶಿಟ್, ಮಳೆ ಬಂತು. ಬಡಿ ಹೋಣವ ನಿಕಲ್ತೆ. ಫುಲ್ ಜೋರಾಯ್ತು ಮಳೆ ಒಂದೇ ಸತಿಗೆ. ವಾಪಸ್ ಹೋಗೋಣ. ಪಕಡ್ನ 1 minute. ಮನೆಗೆ ಹೋಗೋಣ ಬನ್ನಿ, ಮನೆಗೆ. ಜಾಸ್ತಿ ಆಯ್ತು. ಚಲ್ ನಿಕಲ್ತೆ ಚಲ್. ಸಿ ಯು, ಸೈನಿಂಗ್ ಆಫ್. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್.